ವಿಜಯ್ ದೇವರಕೊಂಡಗೆ ಲೈಗರಲ್ಲಿ ಮಾಡಿದ್ರಿ. ತುಂಬಾ ಕಷ್ಟ ಆಯ್ತು ಸರ್. ಹೌದಾ? ಅದು ಒಂಥರ ಅವನಿಗೆ ಇದು ಏನ್ ಸರ್, ಅದು ಬಿಕ್ಲಾ ತರ ಮಾತಾಡೋ ಕ್ಯಾರೆಕ್ಟರ್ ಅದು. ಸೊ ಅವ್ರು ಅದನ್ನ ವಿಜಯ್ ದೇವರಕೊಂಡ ಅವ್ರು ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಯಾರು ಹುಡುಗ ಅಂತೇಳಿ ನನಗೆ ಫೋನ್ ಕಾಲ್ ಬಂತು ಹೈದರಾಬಾದಿಂದ. ಮಣಿರತ್ನಂ ಸರ್ ಒಂದು ಮಾತು ಹೇಳಿದ್ರು ಸರ್, ತಮಿಳ್ ಬಿಟ್ರೆ ಕನ್ನಡ ಡಬ್ಬಿಂಗ್ ಈಸ್ ಆಸಮ್. ಆದಿಪುರುಷನ ಒಂದು ಸಿನಿಮಾಕ್ಕೆ ಕನ್ನಡಕ್ಕೆ ದನಿಯಾಗಿದ್ದು ಅವರು ಪ್ರಭಾಸ್ಗೆ ಒಂದು ಕನ್ಫರ್ಮ್ಡ್ ವಾಯ್ಸ್ ಅಂತಲೇ ಹೇಳ್ಬೋದು. ಮಹೇಶ್ ಬಾಬು, ವಿಜಯ್ ದೇವರಕೊಂಡ, ಪೊನ್ನಿಯಿನ್ ಸೆಲ್ವನ್ ಅನ್ನೋ ಒಂದು ಒಳ್ಳೆಯ ಹಿಸ್ಟಾರಿಕಲ್ ಮೂವಿಗೆ ಅದರ ಒಂದು ನಾಯಕ ನಟ ಜಯಂ ರವಿಗೂ ಕೂಡ ಸಂತೋಷ್ ಅವರೇ ದನಿ ನೀಡಿದ್ದು. ಅದು ಘನತೆಗೆ ವಿರುದ್ಧ, ಜಾನಕಿ ನನ್ನ ಪ್ರಾಣ, ಆದರೆ ಪ್ರಾಣಕ್ಕಿಂತ ಘನತೆ ದೊಡ್ಡದು. ವಾವ್! ಸೊ ಇದು ಆದಿಪುರುಷಲ್ಲಿ ಪ್ರಭಾಸ್ ಅವರ ಒಂದು ಡೈಲಾಗ್. ಈಗಾಗಲೇ ಟ್ರೇಲರಲ್ಲಿ ಈ ಡೈಲಾಗು ತುಂಬಾ ಫೇಮಸ್ ಆಗಿದೆ, ಸಾಕಷ್ಟು ಮೆಚ್ಚುಗೆನೂ ಗಳಿಸ್ತಾ ಇದೆ. ಆದಿಪುರುಷನ ಒಂದು ಸಿನಿಮಾಕ್ಕೆ ಕನ್ನಡಕ್ಕೆ ದನಿಯಾಗಿದ್ದು ನಮ್ಮ ಜೊತೆ ಇರೋ ಸಂತೋಷ್ ಅವರು. ಸೊ ಅವರ ದನಿ ಎಷ್ಟೊಂದು ಗಡಸಾಗಿದೆ, ಎಷ್ಟೊಂದು ಚೆನ್ನಾಗಿದೆ ಅನ್ನೋದನ್ನು ಒಂದು ಸ್ಯಾಂಪಲ್ ಈಗಷ್ಟೇ ನೀವು ಕೇಳಿದ್ರಿ. ಸೊ ಅವರ ಕುರಿತು ಇನ್ನೊಂದಷ್ಟು ತಿಳ್ಕೊಳ್ಳೋಣ, ಇನ್ನೊಂದಷ್ಟು ಮಾಹಿತಿಗಳನ್ನು ಅವರಿಂದ ಪಡೆಯೋಣ. ಮೊದಲನೇದಾಗಿ ಸಂತೋಷ್ ಅವರು ಡಬ್ಬಿಂಗ್ನಲ್ಲಿ ಸಾಕಷ್ಟು ಅನುಭವನ ಪಡೆದಿರೋರು. ಅವರು ಪ್ರಭಾಸ್ಗೆ ಒಂದು ಕನ್ಫರ್ಮ್ಡ್ ವಾಯ್ಸ್ ಅಂತಲೇ ಹೇಳ್ಬೋದು. ಬಾಹುಬಲಿಯಿಂದ ಹಿಡಿದು ಇಲ್ಲಿವರೆಗೂ ಆದಿಪುರುಷವರೆಗೂ ಸಾಕಷ್ಟು ಪ್ರಭಾಸ್ ಅವರ ಸಿನಿಮಾಗಳಿಗೆ ಎಲ್ಲ ಹಳೆ ಪ್ರಭಾಸ್ ಸಿನಿಮಾಗಳು ಈಗ ಡಬ್ ಆಗಿ OTT ಮತ್ತು ಯೂಟ್ಯೂಬ್ನಲ್ಲಿ ಬರ್ತಾ ಇದೆ. ಅದರಲ್ಲೂ ಕೂಡ ನಿಮಗೆ ಸಂತೋಷ್ ಅವರ ವಾಯ್ಸೇ ಕೇಳುತ್ತೆ. ಪ್ರಭಾಸ್ ಒಂದೇ ಅಲ್ಲ, ಮಹೇಶ್ ಬಾಬು, ವಿಜಯ್ ದೇವರಕೊಂಡ ಮತ್ತು ಇತ್ತೀಚೆಗೆ ಬಿಡುಗಡೆಯಾದ 2018 ಅನ್ನೋ ಒಂದು ಮಲಯಾಳ ಮೂವಿ, ಅದರಲ್ಲಿ ಟೋವಿನ್ ಅವರಿಗೂ ಕೂಡ ಸಂತೋಷ್ ಅವರೇ ಡಬ್ ಮಾಡ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಪೊನ್ನಿಯಿನ್ ಸೆಲ್ವನ್ ಅನ್ನೋ ಒಂದು ಒಳ್ಳೆಯ ಹಿಸ್ಟಾರಿಕಲ್ ಮೂವಿಗೆ ಅದರ ಒಂದು ನಾಯಕ ನಟ ಜಯಂ ರವಿಗೂ ಕೂಡ ಸಂತೋಷ್ ಅವರೇ ದನಿ ನೀಡಿದ್ದು. ಸೊ ಇಷ್ಟೊಂದು ಒಳ್ಳೆಯ ಅನುಭವ ಹೊಂದಿರುವಂಥ ಸಂತೋಷ್ ಅವ್ರ ಜೊತೆಗೆ ಇವತ್ತಿನ ಒಂದು ನವಿಲು ಎಂಟರ್ಟೈನ್ಮೆಂಟ್ ಮಾತುಕತೆ ಇರುತ್ತೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸಂತೋಷ್, ನವಿಲು ಎಂಟರ್ಟೈನ್ಮೆಂಟ್ ಮಾತುಕತೆಗೆ ಸ್ವಾಗತ. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ಒಂದು ಜರ್ನಿ ಆಫ್ ಪ್ರಭಾಸ್, ಅಂದರೆ ಪ್ರಭಾಸ್ಗೆ ದನಿ ನೀಡುವಂಥ ಜರ್ನಿ ಶುರುವಾಗಿದ್ದು ನನಗೆ ಗೊತ್ತಿರೋ ಹಾಗೆ ಬಾಹುಬಲಿಯಿಂದ. ಇಲ್ಲ ಸರ್, ಬಾಹುಬಲಿಗಿಂತ ಮುಂಚೆ ಒಂದು ರೆಬಲ್ ಸುಮಾರು ಮೂವಿಗಳೆಲ್ಲ ಇತ್ತು ಅವ್ರದ್ದು. ರೆಬಲ್ ಅಂತ ನಮ್ಮ ನಿರಂಜನ್ ಅವ್ರ ಸ್ಟುಡಿಯೋದಲ್ಲಿ ಫಸ್ಟ್ ಮೂವಿ ನಾನು ಅದೇ ಡಬ್ ಮಾಡಿದ್ದೆ ಸರ್ ಪ್ರಭಾಸ್ ಅವ್ರಿಗೆ. ಸೊ ಅದಾದ್ಮೇಲೆ ಹೀಗೆ ಬಾಹುಬಲಿ, ಮಿರ್ಚಿ, ಬಾಹುಬಲಿಗೆ ಸ್ಯಾಂಪಲ್ ಕರೆದ್ರು ನನಗೆ ನಮ್ಮ ಅರುಣ್ ಮೂರ್ತಿ ಸರ್ ಮತ್ತೆ ಸುಮನ್ ಜಾದೂಗರ್ ಅವರು. ಸ್ಯಾಂಪಲ್ ಸುಮಾರು ಜನ ಸ್ಯಾಂಪಲ್ ನಡೀತಾ ಇತ್ತು ಅಲ್ಲಿ. ಅದು ಸ್ಯಾಂಪಲ್ ಎಲ್ಲ ಬಂದ್ಬಿಟ್ಟು ಹೈದರಾಬಾದ್ ಅಲ್ಲೇ ವಾಯ್ಸ್ ಸೆಲೆಕ್ಟ್ ಆಗೋದು ಅಂತ ಹೇಳ್ತಾ ಇದ್ರು. ಸೊ ಬರೋ ತರ ಕೊಟ್ಟು ಬಂದಿದ್ದೆ. ಸೊ ಓಕೆ, ನಿಮ್ ವಾಯ್ಸ್ ಪ್ರಭಾಸಿಗೆ ಓಕೆ ಆಯ್ತು ಅಂದಾಗ ತುಂಬಾನೇ ಖುಷಿ ಆಯ್ತು. ಫಸ್ಟ್ ಆಫ್ ಆಲ್ ಬಾಹುಬಲಿ ತುಂಬಾ ದೊಡ್ಡ ಹಿಟ್ ಸಿನಿಮಾ. ಹೋದ್ವಿ, ಓಕೆ ಆಯ್ತು ಅಂದ್ರು. ಬಟ್ ಅಲ್ಲಿ ಡಬ್ಬಿಂಗ್ ಡೈರೆಕ್ಷನ್ ಟೀಮ್ ಅಲ್ಲಿ ಸುಮನ್ ಜಾದೂಗರ್ ಆಗ್ಲಿ, ಅರುಣ್ ಮೂರ್ತಿ ಅವರಾಗ್ಲಿ ತುಂಬಾನೇ ಸಪೋರ್ಟ್ ಮಾಡಿದ್ರು. ತುಂಬಾ ಚೆನ್ನಾಗಿ ಬಂತು ಸರ್. ಮತ್ತೆ ಅಲ್ಲಿಂದ ಪ್ರಭಾಸ್ಗೆ ಒಂಥರ ಇವರೇ ಮಾಡ್ಬೇಕು ಅನ್ನೋ ತರ ನನ್ಗೆ. ಸೊ ಅಲ್ಲಿಂದ ಈಗ ಆಲ್ಮೋಸ್ಟ್ ಆದಿಪುರುಷವರೆಗೂ ಬಂದಿದೆ. ಸೊ ಆದಿಪುರುಷ್ ಈಗ ರೀಸೆಂಟ್ ಸಿನಿಮಾ ಇದೇ ಶುಕ್ರವಾರ ಬಿಡುಗಡೆಗೆ ಅದು ರೆಡಿ ಆಗಿದೆ. ಸೊ ಅದರ ಒಂದು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಸರ್. ಅದು ಸೇಮ್ ಇದೇ ತರ. ಬಟ್ ಏನೇ ಆದ್ರೂ ಸ್ಯಾಂಪಲ್ ಅಂತ ತಗೊಂಡ್ಲೇಬೇಕಾದ್ರು ನನಗೆ ಇಷ್ಟ ಇತ್ತು, ಮಾಡ್ಲೇಬೇಕು, ಮಾಡಿದ್ರೆ ಇಂಥ ದೊಡ್ಡ ಪ್ರಾಜೆಕ್ಟ್ ಮಾಡ್ಬೇಕಲ್ಲ ಅಂತ ಇಷ್ಟ ಆಯ್ತು. ಹೋದೆ, ಸ್ಯಾಂಪಲ್ ಕೊಟ್ಟೆ. ಒಂದು 1 ವೀಕ್ ನನಗೆ ಕಾಲ್ ಬರಲಿಲ್ಲ. ಯಾರಿಗೋ ಬೇರೆಯವ್ರಿಗೆ ಆಗಿದೆಯೇನೋ ಬಿಡು ಅಂತ ಅನ್ಕೊಂಡು ಸುಮ್ಮನೆ ಅದೇ. ಬಟ್ ಆದ್ರೂ ಒಂದು ಆಸೆ ಇರುತ್ತಲ್ಲ. ನಾನೇ ಒಂದ್ಸಲ ಫೋನ್ ಮಾಡಿದೆ ಅವ್ರಿಗೆ, ಏನಾಯ್ತು ಅಂತ ಮೇಡಮ್ ಅವ್ರಿಗೆ. ಇಲ್ಲ, ನಿಂದೆ ವಾಯ್ಸ್ ಓಕೆ ಆಗಿದೆ ಅಂದ್ರು. ಖುಷಿ ಆಯ್ತು. ಬಟ್ ಡಬ್ಬಿಂಗ್ ಮಾಡಕ್ ಹೋದಾಗ ಇನ್ನೂ ತುಂಬಾನೇ ಖುಷಿ ಆಯ್ತು ಸರ್. ನಮ್ಮ ಡಬ್ಬಿಂಗ್ ಡೈರೆಕ್ಟರ್ ರಘು ಸರ್ ಆಗ್ಲಿ, ಮತ್ತೆ ನಮ್ಮ ಡಬ್ಬಿಂಗ್ ಇಂಜಿನಿಯರ್ ಅವರು ತುಂಬಾ ಅಂದ್ರೆ ನಾರ್ಮಲ್ ಆಗಿ ಡಬ್ ಮಾಡ್ಲಿಲ್ಲ ಸರ್ ಆ ಮೂವಿನ. ಕುತ್ಕೊಂಡ್ವಿ, ಎಷ್ಟು ನಾವು ಒಂದು ಸಿಂಕ್ ಆಗಿರ್ಲಿ, ಯಾಕಂದ್ರೆ ಪೌರಾಣಿಕ ಆಗಿರೋದ್ರಿಂದ, ರಾಮಾಯಣ ಕಥೆ ಆಗಿರೋದ್ರಿಂದ ಒಂದೊಂದು ಡೈಲಾಗು ಎಲ್ಲಿ ಕೆಡ್ದಾಗ ಅನಿಸ್ಬಾರ್ದು, ಅಥವಾ ಏನೋ ಸುಮ್ಮನೆ ತಗೊಂಡಿದ್ದಾರೆ ಆ ತರ ಎಲ್ಲ ಮಾಡೋದನ್ನ ಬಿಟ್ಟು ಕಂಪ್ಲೀಟ್ ಆಗಿ ಏನಿದ್ರು ಒಂದು 5-6 ಸಲ ಕರೆಕ್ಷನ್ ಮಾಡಿಕೊಂಡು ಎಷ್ಟು ನಾವು ಜನಗಳಿಗೆ ಹೊಸದಾಗಿ ತೋರ್ಸೋಕ್ಕಾಗುತ್ತೆ, ಅಥವಾ ರಾಮಾಯಣದಲ್ಲಿ ಈ ಥರದ್ದೊಂದು ನಡೀತು, ಈ ಥರ ಡೈಲಾಗ್ ಇತ್ತು ಅನ್ನೋ ಥರ ಕರೆಕ್ಷನ್ ಮಾಡ್ಕೊಂಡು ಮಾಡಿದ್ವಿ. ಇನ್ನೊಂದು ಆ ಸಿನಿಮಾದಲ್ಲಿ ಮುಖ್ಯವಾಗಿ ಏನಂದ್ರೆ ಸೈಫ್ ಅನ್ನೋ ಪಾತ್ರ ಒಂದಿದೆ ಸರ್. ಅದಕ್ಕೆ ರವಿಶಂಕರ್ ಸರ್ ಡಬ್ ಮಾಡಿದ್ರು, ಕನ್ನಡದಲ್ಲೂ ಅವರೇ ಮಾಡಿದ್ರು. ಅದು ತುಂಬಾ ಖುಷಿ ಆಯ್ತು ನನಗೆ. ಸೊ ಡಬ್ಬಿಂಗ್ ಅಲ್ಲಿ ಈಗ ಮಾಡ್ತಾ ಇದಾರಲ್ಲ ದೊಡ್ಡ ದೊಡ್ಡ ಆಕ್ಟರ್ಸ್ ಎಲ್ಲ, ಈಗ ಕೆಲವರು ಮಾಡಲ್ಲ ಅಂತ ಹೇಳ್ತಾರೆ.
ಸೊ ಇವರೆಲ್ಲ ಮಾಡಿದ್ದು ತುಂಬಾನೇ ಖುಷಿ ಕೊಡ್ತು ಸರ್. ಅವಾಗ ಓವರಾಲ್ ಆದಿಪುರುಷ್ ಅಂದ್ರೆ ಒಂಥರ ಈಗ ಒಳ್ಳೆ ವೈಬ್ಸ್ ಇದೆ. ಸೊ ರವಿಶಂಕರ್ ಕೊಟ್ಟಿದ್ದಾರೆ, ಜೊತೆಗೆ ನೀವು ನಿಮ್ಮ ದನಿನೂ ಸೇರಿದೆ, ಅದೊಂದು ಒಳ್ಳೆ ತಾಳಮೇಳ ಎಲ್ಲ ಒಳ್ಳೊಳ್ಳೆ ವಾಯ್ಸ್ ಆರ್ಟಿಸ್ಟ್ಗಳಿಗೆ ಹಾಕಿದ್ದಾರೆ ಸರ್. ಏನು ಸುಮ್ಮನೆ ಯಾರಿಗೆ ಬೇಕು ಅವ್ರಿಗೆ ಹಾಕಬೇಕು ಅಂತಾನು ನೋಡಿಲ್ಲ, ತುಂಬಾ ಚೂಸಿಯಾಗಿ ಆ ಪಾತ್ರಕ್ಕೆ ಯಾರ್ಯಾರ ದನಿ ಸೂಟ್ ಆಗುತ್ತೆ ಆ ಥರ ಆಯ್ಕೆ ಮಾಡಿದ್ದಾರೆ ಸರ್. ಸೊ ಅಂದರೆ ಪ್ರಭಾಸ್ ಅವರ ಮ್ಯಾನರಿಸಮ್ಗೆ ಅಥವಾ ಅವರ ಒಂದು ಬೇರೆ ಬೇರೆ ಸಿನಿಮಾಗಳಿಗೆ ಡಬ್ಬಿಂಗ್ ಮಾಡ್ತಾ ಇದ್ದಿದ್ರಿಂದ ನಿಮಗೆ ಅವರ ಒಂದು ಸ್ಟೈಲ್ ಗೊತ್ತಾಗೋಗಿತ್ತು. ಆದರೆ ಆದಿಪುರುಷನು ಸಿನಿಮಾಕ್ಕೆ ಬಂದರೆ ಅದು ಬೇರೆ ಥರದ ಸಿನಿಮಾ, ಅಂದರೆ ಜೊತೆಗೆ ಪೌರಾಣಿಕ, ಅದ್ರ ಜೊತೆಗೆ ರಾಮನ ಪಾತ್ರ, ಅದಕ್ಕಿರೋ ಒಂದು ವೆಯ್ಟೇಜ್, ಅದು ತೂಕನೇ ಬೇರೆ ರೀತಿ. ಸೊ ನಿಮ್ಮಲ್ಲಿ ಯಾವ ರೀತಿಯ ಪ್ರಿಪರೇಷನ್ ಅಂದ್ರೆ ಸರ್, ಬಾಹುಬಲಿಯಲ್ಲಿ ಡಬ್ ಮಾಡಿದ್ದು ಒಂದು ಸ್ವಲ್ಪ ನನಗೆ ಅಡ್ವಾಂಟೇಜ್ ಆಯಿತು ಸರ್. ಆಸ್ ಇಟ್ ಈಸ್ ಸ್ವಲ್ಪ ಪೌರಾಣಿಕ, ಅದು ಪೌರಾಣಿಕ ಇದ್ದಿದ್ರಿಂದ, ಬಟ್ ಆದರೆ ವೆಯ್ಟೇಜ್ ತುಂಬ ಇತ್ತು ಸರ್. ರಾಮನ್ ಪಾತ್ರ ಆಗಿರೋದ್ರಿಂದ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಬ್ರದರ್ ತುಂಬ ಬೇಯಿಸ್ಬೇಕು ಈ ಕ್ಯಾರೆಕ್ಟರ್ಗೆ, ಒಂಥರ ಮಾತಾಡಿದ್ರೇನೆ ತುಂಬ ಕತ್ತಿರಬೇಕು. ಒಂದು ಸುಮ್ಮನೆ 100 ಡೈಲಾಗ್ ಇರ್ತಾ ಇರಲಿಲ್ಲ, ಏನೋ ಒಂದು ಮಾತಾಡಿದ್ರೆ ಒಂದು ಮೆಸೇಜ್ ಓರಿಯೆಂಟೆಡ್ ಆಗಿತ್ತು. ಒಂದು 8 ರಿಂದ 10 ಗಂಟೆ ಆ ಥರ ಆ ಟೈಮಲ್ಲಿ ಬರ್ತೀನಿ, ತುಂಬ ಬೇಯಿಸಿರುತ್ತೆ. ಆಮೇಲೆ ಆ ಟೈಮಲ್ಲಿ ಮಾಡಿದ್ರೆ ಆಮೇಲೆ ವಾಯ್ಸ್ ಸ್ವಲ್ಪ ಇದಿರುತ್ತೆ. 2 ಸಲ ಹೋಗಿ ಎಲ್ಲ ಇದು ಮಾಡ್ತಿದ್ವಿ ಸರ್. ಪ್ರಿಪರೇಷನ್ ಅಂದರೆ ಆಸ್ ಇಟ್ ಈಸ್ ಬೆಳಿಗ್ಗೆ 8 ರಿಂದ 10 ಗಂಟೆ ಆ ಟೈಮಲ್ಲೇ ಸ್ವಲ್ಪ ಬೇಸ್ ಜಾಸ್ತಿ ಇರುತ್ತೆ. ಎದ್ದು ಸ್ನಾನ ಮಾಡ್ಕೊಂಡು ಡೈರೆಕ್ಟ್ ಆಗಿ ಬಂದ್ಬಿಡ್ತೀನಿ, ಆ ತರ ಹೋಗಿ ಮಾಡ್ತಾ ಇದ್ದೆ ಸರ್. ಒಂದೊಂದ್ಸಲ ನಾವು ಡಬ್ಬಿಂಗ್ ಆದ್ಮೇಲೆ ಅತುಲ್ ಅಂತ ನಾವೇ ಹೋಗಿ ಕೇಳ್ತಾ ಇದ್ದೆ, ನಂದೇ ವಾಯ್ಸ್ ಇದು ಅಂತ ನಾನೇ ಕ್ವೆಶನ್ ಮಾಡ್ಕೋತಾ ಇದ್ದೆ. ತುಂಬಾ ಚೆನ್ನಾಗಿತ್ತು ಸರ್. ಬಟ್ ಏನಂದ್ರೆ ಆದಷ್ಟು ಪ್ರಭಾಸ್ ಅವ್ರು ಏನ್ ಮಾಡಿದ್ದಾರೆ ಅದಕ್ಕೊಂದು 90% ಮ್ಯಾಚ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೆ. 90% ಸರ್ ಒರಿಜಿನಲ್ ಬರ್ಲಿ, ಎಷ್ಟೇ ಟೇಕ್ ಆದ್ರೂ ಒಂದ್ 4-5-10 ಆಗ್ಲಿ ಸರ್ ಮಾಡೋಣ ಅಂತ. ಅವ್ರು ರಘು ಅವರು ಅಷ್ಟೇ, ಸರ್ 1 more ಸರ್ ಅನ್ನೋರು, ಸರ್ 100 ಸಲ ತಗೊಳ್ಳೋಣ ಸರ್, ಬಟ್ ಚೆನ್ನಾಗಿ ಬರಬೇಕು, ಎಂಡ್ ಆಫ್ ದ ಪಾಯಿಂಟ್. ತುಂಬಾ ಚೆನ್ನಾಗಿ ಬಂತು ಸರ್. ಟೀಮ್ ವರ್ಕ್ ಸರ್ ಚೆನ್ನಾಗಿತ್ತು. ಸೊ ಸಾಕಷ್ಟು ಎಲ್ಲರೂ ಸೇರಿ ಟೀಮ್ ಅಂದ್ರೆ ಪರಿಶ್ರಮ ಹಾಕಿ ಅದು ಕೆಲಸ ಮಾಡಿರೋದ್ರಿಂದ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಸರ್ ಎಲ್ಲರೂ. ಸೊ ಟ್ರೇಲರಲ್ಲೂ ಅದೇ ಕಾಣಿಸುತ್ತೆ, ಅಂದ್ರೆ ದ ಚಾಯ್ಸ್ ಆಫ್ ವಾಯ್ಸಸ್, ಅಂದ್ರೆ ಬೇರೆ ಬೇರೆ ಪಾತ್ರಗಳಿಗೆ, ಇವನ್ ಹನುಮಂತನ ವಾಯ್ಸ್ಗೆ ಅಥವಾ ಈ ಕಡೆ ನಿಮ್ಮ ವಾಯ್ಸು, ಆ ರೀತಿ ತುಂಬ ವಾಯ್ಸ್ ಸೆಲೆಕ್ಷನ್ಗಳು ತುಂಬ ಚೆನ್ನಾಗಿ ಬಂದಿದೆ. ಓಕೆ. ಸೊ ಇನ್ನೊಂದು ಅದರ ಬಳಸಿರೋ ಲ್ಯಾಂಗ್ವೇಜ್ ಆದಿಪುರುಷಲ್ಲಿ, ಅದು ಒಂದು ರೀತಿ ಪೌರಾಣಿಕ, ಅಂದರೆ ತುಂಬ ಬಿಡಿಸಿ ಮಾತಾಡಬೇಕು. ಬಟ್ ಇದಕ್ಕಿಂತ ಹಿಂದೆ ನೀವು ಬಾಹುಬಲಿಯಲ್ಲಿ ಅದೇ ರೀತಿ ಬಾಹುಬಲಿ ಮಾಡಿದ್ವಿ, ಮಹಾಭಾರತ ಅಂತ ಒಂದು ಕರೆಕ್ಟ್ ಕ್ಯಾರೆಕ್ಟರಿಂಗ್ ಮಾಡಿದ್ದೆ ಸರ್. ಸೊ ಮಹಾಭಾರತ ನಮ್ಮ ನೋಡುಗರಿಗೆ ಮಹಾಭಾರತ ಭೀಷ್ಮನ ಪಾತ್ರ ಕೂಡ ಇವ್ರದೇ ಆ ಕ್ಯಾರೆಕ್ಟರ್ ಮಾಡಿದ್ದೆ ಸರ್. ಆವಾಗ ನಾನು ಆ ಪಾತ್ರ ಮಾಡ್ತೀನ ಅಂತ ನನಗೆ ಡೌಟ್ ಇತ್ತು ಸರ್. ಬಟ್ ಅಲ್ಲಿ ಇರೋ ನಾಗೇಶ್ ಸರ್ ಆಗಲಿ, ಪಾಪ ಅವ್ರ ಪ್ರೊಡ್ಯೂಸರ್ ಆಗಿರಲಿ, ಅವ್ರೆಲ್ಲ ಇಲ್ಲ ಮಾಡ್ತೀಯ ಮಾಡು ಚೆನ್ನಾಗಿದೆ, ಇಲ್ಲ ಸರ್ ಇನ್ನೂ ದೊಡ್ಡ ವಾಯ್ಸ್ ಬೇಕೇನೋ ನೋಡಿದೆ, ನಿನ್ನ ವಾಯ್ಸೇ ದೊಡ್ಡದಾಗಿದೆ ಮಾಡು. ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಅದೆಲ್ಲ ಮಾಡಿರೋದ್ರಿಂದನೇ ಇವತ್ತು ಐ ಮೀನ್ ಎಲ್ಲ ನೋಡ್ತಿರ್ತೀನಿ ಸರ್, ನಮ್ಮ ಸೀನಿಯರ್ಸ್ಗಳು ಮಾಡ್ತಿರೋದು ಎಲ್ಲ ನೋಡಿ ಕಲಿತಾ ಇರ್ತೀನಿ. ಇದನ್ನ ತಗೋಬೇಕು, ಇದನ್ನ ಬಿಡಬೇಕು, ಇದರಲ್ಲಿ ತಪ್ಪು ಮಾಡಬಾರ್ದು, ಪ್ರತಿದಿನ ಕಲಿಯೋದಿದ್ದೇ ಇರುತ್ತೆ. ಸೊ ಇದೇ ಮಾಡೋದಕ್ಕೊಂದಿದ್ದು ಸರ್. ಓವರ್ ಆಲ್ ಪ್ರಾಜೆಕ್ಟ್ ಆದಿಪುರುಷ್ ನಿಮ್ಮ ಅಂದರೆ ಫೀಲ್ ಏನಿತ್ತು, ಅಂದರೆ ನಿಮ್ಮ ಪಾತ್ರಕ್ಕೊಂದು ದನಿ ಕೊಟ್ಟು ಬಂದ್ರಿ. ಸೊ ಓವರ್ ಆಲ್ ಒಂದು ಪ್ರಾಜೆಕ್ಟ್ ಆ ಟೀಮ್ ಜೊತೆ ಸರ್, ನಾನೇನು ಅನ್ಕೊಂಡೆ, ಈಗ ನಾನೊಬ್ಬನೇ ಚೆನ್ನಾಗಿ ಮಾಡಿದ್ರೆ ಡಬ್ಬಿಂಗ್ ಚೆನ್ನಾಗಿರೋದು, ಎಲ್ಲರೂ ಚೆನ್ನಾಗಿ ಮಾಡ್ಬೇಕು, ಅದೊಂದಿತ್ತು ನನಗೆ. ಯಾರ್ಯಾರು ಮಾಡ್ತಿದ್ದಾರೆ ಅನ್ನೋ ಕುತೂಹಲ ಇತ್ತು. ಬಟ್ ಯಾವಾಗ ನಾನು ಟ್ರೇಲರ್ ನೋಡಿದೆ, ಅದ್ಭುತವಾಗಿ ಬಂದಿತ್ತು ಸರ್. ಪ್ರತಿಯೊಂದು ದನಿ, ಚಿಕ್ಕ ದನಿಗಾಗ್ಲಿ ಅವರು ತುಂಬಾ ಹುಡುಕಾಟ ನಡೆಸಿ ತುಂಬಾ ಸಲ ಸ್ಯಾಂಪಲ್ಸ್ ತಗೊಂಡು ಮಾಡಿದ್ರು. ಆಮೇಲೆ ಅಲ್ಲಿಂದ ಮುಂಬೈಯಲ್ಲೇನೋ ಸೆಲೆಕ್ಟ್ ಆಗಬೇಕಿತ್ತು. ಮತ್ತು ಈ ಕೆಲವೊಂದು ಸೆಲೆಕ್ಟ್ ಆದರೆ ಇವರೇ ಫಿಲ್ಟರ್ ಮಾಡೋರು ಇಲ್ಲಿ ನಮ್ಮ ಬೆಂಗಳೂರಲ್ಲೇನೆ, ನಮ್ಮ ಇಂಜಿನಿಯರ್ ಆಗಲಿ ಅವ್ರ ಡೈರೆಕ್ಟರ್ ಆಗಲಿ. ಪ್ರತಿಯೊಂದು ಪಾತ್ರನೂ ಚಿಕ್ಕದು ಸಣ್ಣದು ಅನ್ನೋದು ನೋಡಿದೆ, ಎಲ್ಲ ಪಾತ್ರಕ್ಕೂ ನ್ಯಾಯ ಒದಗಿಸಿದ್ದಾರೆ ಸರ್. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಬ್ಯಾಕ್ಡ್ರಾಪಲ್ಲಿ. ಸೊ ಸಂತೋಷ್, ಈ ಮೂಲಕ ಅಂದರೆ ಆದಿಪುರುಷ್ ಚಿತ್ರ ತುಂಬ ಚೆನ್ನಾಗಿ ಓಡಲಿ, ಜೊತೆಗೆ ಅಂದರೆ ದನಿ ಕಲಾವಿದರು ಕೂಡ ಅದರಲ್ಲಿ ಯಾರ್ಯಾರು ಕನ್ನಡದಲ್ಲಿ ದನಿ ಕೊಟ್ಟಿದ್ದಾರೆ ಅವರೆಲ್ಲರ ಪರಿಚಯನೂ ಜನರಿಗೆ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರನೇ ನಾವು ಈ ಒಂದು ಮಾತುಕತೆನ ಹಮ್ಮಿಕೊಂಡಿದ್ವಿ. ನೀವು ಹೇಗೆ ಡಬ್ಬಿಂಗಿಗೆ ಬಂದ್ರಿ, ಹೇಗೆ ಇದೆಲ್ಲ ಶುರುವಾಯಿತು ನಿಮಗೆ? ಇದು ತುಂಬ ಅಚಾನಕ್ಕಾಗಿ ಬಂದಿತ್ತು ಸರ್. ನಾನು ಡಬ್ಬಿಂಗ್ ಅಂದರೆ ನಾನೊಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಸರ್. ನಮ್ಮ ತಂದೆಯವ್ರದ್ದು ಬಿಸ್ನೆಸ್ ಇತ್ತು, ಅದನ್ನು ನೋಡ್ಕೋತಾ ಇದ್ದೆ. ಸಡನ್ನಾಗಿ ಹಿಂಗೆ ನಾನು ನಮ್ಮ ಚಿಕ್ಕಪ್ಪವ್ರು ಒಂದಿನ ಯಾವುದೋ ಒಂದು ನಮ್ಮ ಮಳಿಯ ಅವ್ನು ಆ್ಯಕ್ಟಿಂಗ್ ಹುಚ್ಚು ಅವನಿಗೆ, ಹಿಂಗೆ ಯಾವುದೋ ಒಂದು ಇದಕ್ಕೆ ಹೋದಾಗ ನಾನು ಮಾತಾಡ್ತಾ ಇದ್ದೆ, ಸರ್ ಏನು ಎಷ್ಟು ಯಾವ ಥರ ಇದು ಮಾಡಬೇಕು ಅಂತ. ಸರ್ ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ, ಒಂದು ವಾಯ್ಸ್ ಓವರ್ ಮಾಡ್ಕೊಡ್ತೀರಾ? ಏನು ಸರ್ ಏನು ಹೇಳ್ತಾ ಇದ್ದೀರಾ ಅಂದಾಗ, ಹಿಂಗೆ ಸರ್ ಅದು ಶುರು ಆಯಿತು. ಅದೊಂದು ವಾಯ್ಸ್ ಓವರ್ ಮಾಡಿದೆ. ಆಮೇಲೆ ನನಗೆ ನನ್ನೊಳಗಡೆ ಹೌದಲ್ವಾ ಟ್ರೈ ಮಾಡ್ಬೋದಲ್ವಾ ಅಂತೇಳಿ ಹಿಂಗೆ
ಗೂಗಲಲ್ಲಿ ಎಲ್ಲ ಸರ್ಚ್ ಮಾಡೋದು, ಯಾವ್ಯಾವ ಸ್ಟುಡಿಯೋದಲ್ಲಿ ಡಬ್ಬಿಂಗ್ ನಡೆಯುತ್ತೆ ಅದೆಲ್ಲ ನೋಡಿಕೊಂಡು ಒಬ್ಬೊಬ್ಬರನ್ನ ಕೇಳ್ಕೊಂಡು ಕೆಲವರು ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಹೀಗೆ ನೀವುಗಳು ಪರಿಚಯ ಆದ್ರಿ. ಅವಾಗ ನೀವೇ ಒಂದಿನ ಬಂದ್ರಿ ವಾಯ್ಸ್ ಓವರ್, ಫಸ್ಟ್ ಟೈಮ್ ವಾಯ್ಸ್ ಓವರ್ ನಾನು ನಿಮ್ಮ ಹತ್ರನೇ NGCದು ಬಂದು ನೀವು ಸಂತೋಷ್ ವಾಯ್ಸ್ ತುಂಬಾ ಚೆನ್ನಾಗಿದೆ, ಟ್ರೈನ್ ಆಗಬೇಕು ಅಂತೇಳಿ 500 ರೂಪಾಯಿ ದುಡ್ಡು ಕೊಟ್ಟು ಹೋದ್ರಿ ಅವತ್ತು ನನಗೆ. ಅದೆಲ್ಲ ಎಕ್ಸ್ಪೀರಿಯನ್ಸ್ ನಿಜವಲ್ಲ ಎಲ್ಲ. ಅಂದ್ರೆ ಪ್ರತಿಯೊಂದು ಸ್ಟುಡಿಯೋದಲ್ಲೂ ಯಾರೇನೇ ಹೇಳಿದ್ರು ಕೇಳ್ತಾ ಇದ್ದೆ. ಆಮೇಲೆ ನಮ್ಮ ಇಂಜಿನಿಯರ್ಸ್ಗಳೇನಾದ್ರು ಇಲ್ಲ ಇದು ಈ ತರ ಅಲ್ಲ ಇನ್ನೊಂದು ಈ ತರ ಮಾಡಿ ಅಂದಾಗ ಕಲಿತಾ ಇದ್ದೆ ಸರ್. ಪ್ರತಿಯೊಂದು ಕಲ್ತು ನಮ್ಮ ಸೀನಿಯರ್ಸ್ಗಳನ್ನ ನೋಡಿ ಹಿಂಗೆ ಜರ್ನಿ ಸ್ಟಾರ್ಟ್ ಆಯ್ತು ಸರ್. ಅಚಾನಕ್ಕಾಗೆ ಬಂದೆ ಸರ್. ಅಂದ್ರೆ ಆಮೇಲೆ ಬಟ್ ನನಗೆ ಸೀರಿಯಸ್ ಆಗಿ ನಾನು ತಗೊಂಡೆ. ಆಮೇಲೆ ಮಾಡ್ಬೇಕಲ್ಲ ನಾನು ಮಾಡೋಣ ಇದನ್ನ ಅಂತ. ಸೊ ಆ ಕೆಲಸ ಬಿಟ್ಟು ಇವಾಗ ಫುಲ್ ಟೈಮ್ ಡಬ್ಬಿಂಗೇ ಮಾಡ್ತಾ ಇದ್ದೀನಿ. ಸೊ ಈಗ ಹೇಗೆ ಅನ್ಸುತ್ತೆ ಅಂದ್ರೆ ಫುಲ್ ಟೈಮ್ ಡಬ್ಬಿಂಗ್ ನಿಮಗೆ ಅದೊಂದು ಒಂದು ಜಾಬ್ ಆಗಿ ನೋಡ್ತಾ ಇದ್ದೀರಾ? ಅದು ಅಂದ್ರೆ ನಿಮಗೆ ಒಂದು ಉದ್ಯೋಗದ ರೀತಿ? ಹೌದು ಸರ್, ಖಂಡಿತ. ಯಾಕಂದ್ರೆ ನನಗೆ ಟಿಲ್ ಇವತ್ತಿನವರೆಗೂ ಅನ್ನ ಆಗ್ತಾ ಇದೆ ಡಬ್ಬಿಂಗ್. ಯಾವತ್ತೂ ಮೋಸ ಮಾಡಿಲ್ಲ. ನಾನು ಡಬ್ಬಿಂಗೇ ನಂಬ್ಕೊಂಡು ಬಂದಿದ್ದೀನಿ ಅನ್ನೋದಕ್ಕಿಂತ ಇದೊಂದು ನನ್ನ ಪ್ಯಾಷನ್ ಸರ್. ತುಂಬಾನೇ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಕೆಲಸ. ಸೊ ಅದಕ್ಕೆ ನನಗೆ ಇದು ಸಾಕ್ತಾ ಇದೆ. ಓಕೆ, ದಟ್ಸ್ ಗುಡ್. ಸೊ ಅದ್ರ ಜೊತೆಗೆ ನಿಮಗೆ ಒಂದು ಒಳ್ಳೊಳ್ಳೆ ಪಾತ್ರಗಳು ಕೂಡ ಸಿಗ್ತಾ ಇದೆ. ಅದಕ್ಕೆ ತಕ್ಕಾದ ತಯಾರಿ ಕೂಡ ನೀವು ಮಾಡ್ತೀರಾ, ಪರಿಶ್ರಮನೂ ಕೂಡ ಹಾಕ್ತೀರಾ. ಸೊ ಅದೆಲ್ಲ ಸೇರಿದ್ರಿಂದ ಈ ಹಂತಕ್ಕೆ ಬಂದಿದೆ ಅಂತ. ನಿಜ ಸರ್, ಖಂಡಿತ. ಸೊ ಡೆಫಿನೆಟ್ಲಿ ನನ್ನ ಎಕ್ಸ್ಪೀರಿಯನ್ಸಲ್ಲೂ ಕೂಡ ನಿಮ್ಮ ಜೊತೆ ಕೆಲಸ ಮಾಡುವಾಗ ರೀಸೆಂಟಾಗಿ ನಾವು ಯಾವ್ದಾದ್ರು ಒಂದು ಇದಕ್ಕೆ ಕಾಲ್ ಮಾಡಿದ್ರೆ ಸಂತೋಷ್ ಇಷ್ಟು ಬಜೆಟ್ ಇದೆ ಅಥವಾ ಇಷ್ಟು ಹೇಳಿದ್ರೆ ಇಲ್ಲ ಸರ್ ಕೆಲಸ ಮಾಡೋಣ, ಫಸ್ಟ್ ಕೆಲಸ ಚೆನ್ನಾಗಿ ಬರಲಿ, ಕೆಲಸ ಮಾಡೋಣ, ಆಮೇಲೆ ನೋಡೋಣ ಅದು ಏನು ಈ ರೀತಿ ಅಂತ ಹೇಳ್ತೀರಾ. ಸೊ ಆ ಒಂದು ಅಪ್ರೋಚ್ ಇದೆಯಲ್ಲ, ಅದರಿಂದ ನಮಗೆ ತುಂಬ ಖುಷಿ ಆಗುತ್ತೆ. ನಮ್ಗೆ ಕೆಲಸ ಮಾಡೋದಕ್ಕೆ ಖುಷಿ ಆಗುತ್ತೆ ಮತ್ತು ಔಟ್ಪುಟ್ಟು ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ನಾನು NGC ಪ್ರಾಜೆಕ್ಟ್ಗಳು ನಿಮ್ಮ ಜೊತೆ ಮಾಡಿದ್ವಿ, ಒಂದೆರಡು ಸಿನಿಮಾಗಳು ಯೂಟ್ಯೂಬ್ಗೆ ಸಿನಿಮಾಗಳು ಮಾಡಿದ್ವಿ, ಅದು ತುಂಬ ಚೆನ್ನಾಗಿ ಬಂದಿದೆ. ಸೊ ಅದು ಬಿಟ್ಟು ನಾವು ನೆಕ್ಸ್ಟು ಮಹೇಶ್ ಬಾಬುಗೂ ಕೂಡ ನೀವು ರೆಗ್ಯುಲರ್ ಆಗಿ ವಾಯ್ಸ್ ಕೊಡ್ತಾ ಇರ್ತಾರೆ. ಭರತನೇ ಮಹರ್ಷಿ ಅಂತ ಮಾಡಿದ್ದೀನಿ ಸರ್ ಅವ್ರದ್ದು. ಆಮೇಲೆ ಆಗಡು, ಇದು ತುಂಬಾ ಬ್ಲಾಕ್ ಬಸ್ಟರ್ ಸಿನಿಮಾಗಳು, ದೂಕುಡು, ಸುಮಾರೆಲ್ಲ ಆಲ್ಮೋಸ್ಟ್ ಆಲ್ ಒಂದು 80 to 90% ಮೂವೀಸ್ ಅವ್ರದ್ದು ಮಹೇಶ್ ಬಾಬು ಮಾಡಿದ್ದೀನಿ. ಸೊ ಇಲ್ಲಿ ಅಗೇನ್ ಇವ್ರದ್ದು ಯಾರು ಪ್ರಭಾಸ್ ಅವರ ಒಂದು ಸ್ಟೈಲ್ ಅಂಡ್ ಮ್ಯಾನರಿಸಮ್ ಜೊತೆಗೆ ಆ ಟೋನ್ ಕೂಡ ಬೇರೆ. ಪ್ರಭಾಸ್ಗೆ ನಿಮಗೆ ಕಂಪ್ಲೀಟ್ ಒಂದು ಬೇಸ್ ಬೇಕಾಗುತ್ತೆ. ಮಹೇಶ್ ಬಾಬುಗೆ ಇದು ಆಸ್ ಇಟ್ ಇಸ್. ಈಗ ನಾನು ಹೆಂಗೆ 8 ಗಂಟೆಯಿಂದ 10 ಗಂಟೆ ಅಂತ ಹೇಳ್ತೀನಿ ಸರ್, ಮಹೇಶ್ ಬಾಬುದ್ ಇದೆ ಅಂದ್ರೆ ಮಧ್ಯಾಹ್ನದ ಮೇಲೆ ಡಬ್ಬ ಹಾಕೊಂಡು, ಅಂದ್ರೆ ತುಂಬಾ ತಿನ್ ವಾಯ್ಸ್ ಸರ್ ಅವರು, ತುಂಬಾ ತಿನ್ನು. ಏನೋ ಚಿಕನ್ ಶಾಪ್ ಮುಂದೆ ಕೋಳಿ ಬಂದು ತೊಡೆ ತಟ್ಟಿತ್ತಂತೆ ಆ ತರ ಎಲ್ಲ ತುಂಬಾ ತಿನ್ನಲ್ ಡೈಲಾಗ್ ಹೊಡಿತಾ ಇರ್ತಾರೆ. ಜೊತೆಗೆ ಸ್ಪೀಡ್ ವೇರಿಯೇಷನ್, ಹೆವಿ ಸ್ಪೀಡ್ ಸರ್, ಹೆವಿ ಸ್ಪೀಡ್. ನನಗೆ ಅವ್ರದ್ದು ಒಂದು ಸಿನಿಮಾ ಮಾತ್ರ ಆಗಡು ಅಂತ, ನಾನು ನಮ್ ನಿರಂಜನ್ ಸರ್ ಜೊತೆ ಕೆಲಸ ಮಾಡ್ತಾ ಇದ್ದೆ. ಅವ್ರು ತುಂಬಾ ಸ್ಪೀಡ್ ಇಂಜಿನಿಯರ್, ನಾನು ತುಂಬಾ ಸ್ಪೀಡ್ ಡಬ್ಬಿಂಗ್ ಡೈರೆಕ್ಟರ್, ಡಬ್ಬಿಂಗ್ ಮಾಡೋನು. ಇಬ್ರಿಗೂ ಚಾಲೆಂಜ್ ನಮ್ಗೆ, ನಾನಾ ಅಂತ. ನಾವ್ 2 ದಿನ ಕುತ್ಕೊಂಡಿದೀವಿ ಅಂದ್ರೆ ಆ ಸಿನಿಮಾ 4 ದಿನ ಡಬ್ ಮಾಡ್ಬೇಕು ಬೇರೆಯವ್ರಾದ್ರೆ ಅಂತ. ಅಷ್ಟು ಕಷ್ಟ ಆಯ್ತು ಸರ್. ಹೆಂಗಂದ್ರೆ ಡೈಲಾಗು ಅಷ್ಟು ಸ್ಪೀಡ್. ಅಂದ್ರೆ ಆ ಕ್ಯಾರೆಕ್ಟರ್ ನೋಡ್ತಾ ಇದೆ ಸರ್ ಫಸ್ಟ್. ಅಂದ್ರೆ ಈಗ ರತೀಶ್ ಸರ್ ಡಬ್ ಮಾಡ್ಬೇಕು ನಾನು ಅಂದ್ರೆ ಏನ್ ಮಾಡಿದಾರೆ ರತೀಶ್ ಸರ್, ಅದನ್ನ ನೋಡಿ ಯೋಚನೆ ಮಾಡಿ ಆಮೇಲೆ ಇದ್ ಮಾಡ್ತಾ ಇದ್ದೆ. ಮೇಜರ್ ಆಗಿ ಏನಂದ್ರೆ ಸರ್, ಈಗ ಕೆಲವರು ದೊಡ್ಡ ವಯಸ್ಸು ಚಿಕ್ಕ ವಯಸ್ಸು ಅಂತ ಹೇಳ್ತಾರೆ. ಅದ್ ನನ್ಗೇನೋ ನಾನು ಅದನ್ನ ನಂಬಲ್ಲ. ಆ ಪಾತ್ರ ಏನಿರುತ್ತೆ ಅದಕ್ಕೆ ಕರೆಕ್ಟಾಗಿ ಆ ಮಾಡ್ಯುಲೇಷನ್ ಅಲ್ಲಿ ದನಿ ಜೀವ ತುಂಬಬೇಕು ನಾವು. ಸೊ ಅವಾಗ ಅದು ಕೇಳೋರಿಗೆ ಇಷ್ಟ ಆಗುತ್ತೆ. ಕರೆಕ್ಟ್. ಸೊ ಅಗೇನ್ ಮಹೇಶ್ ಬಾಬುದು ನೀವು ಡಬ್ ಮಾಡಬೇಕಾದ್ರೆ ನೀವು ಹೇಳಿದ್ರಿ ಸೊ ತಿನ್ ವಾಯ್ಸ್ ಆಗಿರೋದ್ರಿಂದ ಮಧ್ಯಾಹ್ನ ಮೇಲೆ ನಾನು ಇಟ್ಕೊಂತೀನಿ ನ್ಯಾಚುರಲ್ ಆಗಿ ನಿಮಗೆ. ಸೊ ಈಗ ಮುಂದಿನ ಹೊಸ ಪ್ರಾಜೆಕ್ಟು ಅವ್ರದ್ದೇನಾದರೂ ಸ್ಟಾರ್ಟ್ ಮಾಡಿದ್ರೆ ಅಥವಾ? ಇಲ್ಲ ಸರ್, ಅವ್ರದ್ದು ಇನ್ನೂ ಯಾವುದು ಬಂದಿಲ್ಲ. ಬಂದಾಗ ನೋಡ್ಬೇಕು ಸರ್. ಅಂದ್ರೆ ಈಗ ನಾನೇ ಮಾಡಬೇಕು ಇನ್ನೊಬ್ರು ಮಾಡಬೇಕು ಅಂತ ಏನಿಲ್ಲ ಸರ್. ಚೆನ್ನಾಗಿ ಮಾಡ್ಬೇಕಷ್ಟೇ, ಯಾರೇ ಮಾಡಲಿ ಚೆನ್ನಾಗಿ ಮಾಡ್ಬೇಕು ಸರ್ ಅಷ್ಟೇ. ಸೊ ಅದು ಬಿಟ್ಟು ನಿಮ್ಮ ಮುಂದಿನ ಎಕ್ಸ್ಪೀರಿಯನ್ಸು ವಿಜಯ್ ದೇವರಕೊಂಡಗೆ ಲೈಗರಲ್ಲಿ ಮಾಡಿದ್ರೆ ತುಂಬಾ ಕಷ್ಟ ಆಯ್ತು ಸರ್. ಹೌದಾ? ಅದು ಒಂಥರ ಅವನ್ಗೆ ಇದು ಏನ್ ಸರ್, ಅದು ಬಿಕ್ಲಾ ತರ ಮಾತಾಡೋ ಕ್ಯಾರೆಕ್ಟರ್ ಅದು. ಸೊ ಅವ್ರು ಅದನ್ನ ವಿಜಯ್ ದೇವರಕೊಂಡ ಅವ್ರು ನೋಡಿ ತುಂಬಾ ಚೆನ್ನಾಗಿ ಮಾಡಿದಾನೆ ಯಾರು ಹುಡುಗ ಅಂತ ಹೇಳಿ ನನಗೆ ಫೋನ್ ಕಾಲ್ ಬಂತು ಹೈದರಾಬಾದ್ ಇಂದ. ಅವರು ಪ್ರಾಜೆಕ್ಟ್ ಮ್ಯಾನೇಜರ್ ಕಡೆಯಿಂದ ಫೋನ್ ಮಾಡಿ ತುಂಬಾ ಅಪ್ರಿಶಿಯೇಟ್ ಮಾಡಿದ್ದಾರೆ ವಿಜಯ್ ದೇವರಕೊಂಡ ಅವ್ರು. ನಿಮಗೆ ಅಷ್ಟು ಸಾಕು ಸರ್. ಈಗ ನಾನು ನಿಮ್ ಪಾತ್ರಕ್ಕೆ ಧ್ವನಿ ಕೊಟ್ಟಿದ್ದೀನಿ ಅಂದಾಗ ನೀವು ನನ್ನನ್ನು ಗುರುತಿಸಿ ಫೋನ್ ಮಾಡೋದು ತುಂಬಾ ರೇರ್ ಸರ್ ಹೀರೋಗಳು. ನಾವ್ ಯಾರನ್ನೋದೇ ಗೊತ್ತಿರಲ್ಲ ಅವ್ರಿಗೆ. ಸೊ ಅಂತದ್ರಲ್ಲಿ ಗುರುತಿಸಿ ಫೋನ್ ಮಾಡಿ ನನಗೆ ವಿಶ್ ಮಾಡಿದ್ರು. ಅದು ತುಂಬಾ ಖುಷಿ ಆಯ್ತು ನನಗೆ. ದಟ್ಸ್ ಗುಡ್. ಸೊ ಅದು ನಿಜವಾಗ್ಲೂ ಒಂದು ಮೈಲ್ ಸ್ಟೋನ್. ಖಂಡಿತ ಸರ್, ಖಂಡಿತ.
ಸೊ ಮುಂದುವರೆದು ಅಂದರೆ ಸ್ವಲ್ಪ ಹಿಸ್ಟಾರಿಕಲ್ ನಿಮಗೆ ತುಂಬ ಒಗ್ಗು ಬರುತ್ತೆ ಅಂತ ಅನ್ಸುತ್ತೆ, ಯಾಕಂದರೆ ಬಾಹುಬಲಿ ಆಯಿತು, ಆದಿಪುರುಷ ಅಂದರೆ ಮೀನಿಂಗ್ ಇನ್ನೊಂದು ಪೊನಿಯನ್ ಸೆಲ್ವನ್ ಕೂಡ ಜಯಂ ರವಿ, ಪೊನಿಯನ್ ಸೆಲ್ವನ್ ಒಂದು ನೇರವಾದ ಅಂದರೆ ನಾಯಕ ನಟ ಅದರಲ್ಲಿ ಜಯಂ ರವಿ ಅವರು, ಅವರ ವಾಯ್ಸ್ ಕೂಡ ಸಂತೋಷ್ ಅವರೇ ಮಾಡಿದ್ದು. ಅದು ಕರ್ನಾಟಕದಲ್ಲಿ ರಿಲೀಸ್ ಆಗ್ಬೇಕಾದ್ರೆ ಒಂದು ಈವೆಂಟ್ ಇತ್ತು. ಈವೆಂಟ್ ಅಲ್ಲಿ ನಿಮ್ಮನ್ನ ಪತ್ರಿಕಾಗೋಷ್ಠಿ ಕರೆದಿದ್ದು, ನೀವು ಬಂದಿದ್ರಿ, ನಾನು ಬಂದಿದ್ದೆ ಡೆಫಿನೆಟ್ಲಿ. ಅದು ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಯಾವ ರೀತಿ ಇತ್ತು ಅಂದ್ರೆ ಯಾವ್ಯಾವ ಪಾತ್ರಕ್ಕೆ ಯಾರು ದನಿ ಕೊಟ್ಟಿದ್ದಾರೋ ಅವ್ರನ್ನ ಕರೆದು ಅದೇ ಹೀರೋ ಪಕ್ಕ ನಿಲ್ಲಿಸಿ ಫೋಟೋ ತೆಗೆಸಿ, ಅವಾಗ ದನಿ ಕಲಾವಿದರಿಗೆ ಒಂದು ಏನು ಇದು ಸಿಗುತ್ತಲ್ಲ ಸರ್, ಅದು ಜಾಗ ಸಿಗುತ್ತಲ್ಲ, ತುಂಬಾ ಖುಷಿ ಆಯ್ತು. ಅಂದ್ರೆ ನಮ್ಗೆ ಇದು ಅದಕ್ಕೆ ಮೇಜರ್ ಆಗಿ ರೀಸನ್ ವರದರಾಜ್ ಸರ್ ಅವರು, ನಿಮ್ಗೆ ಗೊತ್ತಲ್ಲ ಸರ್, ನಾವು ಕಲ್ಪನೆ ಮಾಡ್ಕೊಂಡಿರ್ಲಿಲ್ಲ ಸರ್. ಅವರು ವರದರಾಜ್ ಸರ್ ಅವ್ರ ಅವತ್ತೇನಂದ್ರು, ನೋಡೋ 5 ಜನಕ್ಕೆ ಅವಕಾಶ ಇದೆ, 5 ಜನಕ್ಕೆ ಇದು ಅವಕಾಶ ಇಲ್ಲ, ಏನೋ ರಿಕ್ವೆಸ್ಟ್ ಮಾಡಿದ್ದೀನಿ, ನಮ್ಮ ಹುಡುಗರು ಬೇರೆ ಲೆವೆಲ್ಗೆ ಹೋಗ್ಬೇಕು ಅಂದ್ರೆ ಇಂಡಿಯಾದಲ್ಲಿ ಯಾರು ಮಾಡಿಲ್ಲ ಸರ್ ಆ ತರ ಡಬ್ ಮಾಡಿರೋ ಹೀರೋ ಪಕ್ಕ ನಿಲ್ಸಿ ಯಾರು ಮಾಡಿಲ್ಲ ಸರ್. ನನಗೆ ಇವನ್ ತಮಿಳ್ನಾಡಿಂದ ಹೈದರಾಬಾದಿಂದ ನನ್ನ ಫ್ರೆಂಡ್ಸು ಫೋನ್ ಮಾಡಿ, ಲವ್ ನಾವೇ ಇಷ್ಟು ವರ್ಷದಿಂದ ಡಬ್ಬಿಂಗ್ ಮಾಡ್ತಾ ಇದೀವಿ, ನಮ್ಗೆ ಸಿಗ್ಲಿಲ್ಲ ಅವಕಾಶ, ನಿಮಗೆ ಸಿಗ್ತಲ್ಲ ಅಂತ ಹೇಳಿದ್ರು. ತುಂಬಾ ಖುಷಿ ಆಯ್ತು ಸರ್. ಬಟ್ ಆ ಪೊನಿಯನ್ ಸೆಲ್ವನ್ ಅನ್ನೋ ಪ್ರಾಜೆಕ್ಟ್ ಇದೆಯಲ್ಲ, ಅದು ವರದರಾಜ್ ಅವ್ರದ್ದು, ಅವ್ರ ಮಗು ಸರ್ ಅದು. ಯಾಕಂದ್ರೆ ಮಣಿರತ್ನಂ ಸರ್ ಒಂದ್ ಮಾತು ಹೇಳಿದ್ರು ಸರ್, ತಮಿಳ್ ಬಿಟ್ರೆ ಕನ್ನಡ ಡಬ್ಬಿಂಗ್ ಈಸ್ ಆಸಮ್. ನನಗೆ ಇನ್ಯಾವುದು ಇಷ್ಟ ಆಗಲಿಲ್ಲ ಅಂತಂದು ನಾವು ಅಲ್ಲಿ ಗೆದ್ವಿ ಸರ್, ಎಲ್ಲರೂ ಕಲಾವಿದರು. ಹೌದು. ಸೊ ಅದು ಕಲಾವಿದರ ಪರಿಶ್ರಮ ಜೊತೆಗೆ ವರದರಾಜ್ ಅವರ ಅಂದ್ರೆ ಅವ್ರು ಬರ್ದಿರೋ ಒಂದೊಂದು ಪದಗಳು ಸರ್, ನೀವು ಆ ಸಿನಿಮಾ ಯಾರು ನೋಡಿದ್ರು ಕನ್ನಡ ಸ್ಟ್ರೈಕ್ ಮೂವಿನ ಅಂತ ಹೇಳ್ತಾರೆ ಸರ್. ಅಷ್ಟು ಚೆನ್ನಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಹೌದು. ಸ್ಪೆಷಲಿ ನೀವೆಲ್ಲ ಅಂದ್ರೆ ಸುಮಂತ್ ವಿಕ್ರಮ್ ಸರ್ಗೆ, ನಿಪುಣ್ ಸರ್ ಬಂದ್ಬಿಟ್ಟು ಕಾರ್ತಿಕ್, ನಾನು ಜಯಂ ರವಿ ಅವರಿಗೆ, ನಮ್ಮ ಯಶವಂತ್ ಸರ್, ಶರತ್ ಕುಮಾರ್ ಅವ್ರಿಗೆ, ಸುಮಾರು ಎಲ್ಲರೂ ಒಳ್ಳೊಳ್ಳೆ ಪಾತ್ರ. ತ್ರಿಷಾನಿಗೆ ಸ್ಪರ್ಶ ಮೇಡಮ್, ಆಮೇಲೆ ಪೂಂಗುಳುಲಿ ಅನ್ನೋ ಕ್ಯಾರೆಕ್ಟರ್ ಪ್ರೀತಿ ಸುಮಾರು ಸರ್. ಅಂದ್ರೆ ಒಂದ್ 70-80 ಜನ ಕೆಲಸ ಮಾಡಿದೀವಿ ಸರ್. ಅಷ್ಟು ಸರ್. ಅಂದ್ರೆ ನಾನೇ ಆರ್ಟಿಸ್ಟ್ ಗಳಿಗೆ ಕರಿತಾ ಇದ್ದೆ ಸರ್. ಆ ಮೂವಿಗೆ ವರದರಾಜ್ ಸರ್ ಸ್ವಲ್ಪ ನನ್ನ ಜೊತೆಲಿ ಇರೋ ಅಂತ ಹೇಳಿದ್ರು ನನಗೆ. 66 ದಿನ ಸರ್ ಡಬ್ಬಿಂಗ್ ನಡೆದಿದ್ದು. ಅಷ್ಟು ದಿವಸ 66 ದಿನ ಡಬ್ಬಿಂಗ್ ನಡೀತು. ಅಲ್ಲಿ ಆಕಾಶಲ್ಲಿ ಒಂದ್ ಮಾತು ಹೇಳಿದ್ರು, 29-30 ದಿನ ಡಬ್ಬಿಂಗ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದ್ ಸಿನಿಮಾ ನಡೆದಿದ್ದು. ಅದು ಸಿನಿಮಾ ಉಪೇಂದ್ರ ಸರ್ ಅವ್ರದ್ದು. ಅದು ಬಿಟ್ರೆ ರೆಕಾರ್ಡ್ ನೀವೇ ಬ್ರೇಕ್ ಮಾಡಿರೋದು. 66 ಡೇಸ್ ಡಬ್ಬಿಂಗ್ ಮಾಡಿದೀವಿ. 66 ದಿನ ತಮಿಳಿನಿಂದ ಕನ್ನಡಕ್ಕೆ ಡಬ್ ಆಗುವಂತ ಸಿನಿಮಾ ಡಬ್ಬಿಂಗ್. ಅಂದ್ರೆ ವಾಯ್ಸ್ ಸೆಲೆಕ್ಷನ್ ಪ್ರೊಸೆಸಿಂಗ್ ತುಂಬಾ ಇದಾಯ್ತು ಸರ್. ಆಮೇಲೆ ಯಾರು ಬಂದ್ರು ಅವ್ರು 2 ದಿನದ ಮೇಲೆ ಕಳಿಸ್ತಾನೆ ಇರ್ಲಿಲ್ಲ ವರದರಾಜ್ ಸರ್. ಐ ಮೀನ್ ಅಷ್ಟು ಪರ್ಫೆಕ್ಟ್ ಆಗಿ ನೋಡೋದು, ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಸರ್. ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಕ್ಕೆ ಔಟ್ಪುಟ್ ಚೆನ್ನಾಗಿ ಬಂದಿದೆ. ದಟ್ಸ್ ಗ್ರೇಟ್. ಸೊ ಮುಂದುವರೆದು ಸಂತೋಷ್, ಏನ್ ಅನ್ಸುತ್ತೆ ಅಂದ್ರೆ ಮುಂದೆ ಯಾವ ರೀತಿ ಪ್ಲಾನ್ ಮಾಡ್ತಾ ಇದ್ದೀರಾ? ಸರ್ ನಾನು ಆಕ್ಚುಲಿ ನನಗೆ ಮುಂಚೆಯಿಂದಾನು ಸಿನಿಮಾಗೆ ಬರಬೇಕು ಅನ್ನೋದು ಒಂದು ಇತ್ತು ಸರ್. ಅದಕ್ಕೆ ದಾರಿ ಯಾವುದು ನನಗೆ ಕಾಣಿಸ್ತಾ ಇರಲಿಲ್ಲ. ಇದು ದಾರಿ ಅಂದ್ರೆ ನನಗೆ ಡೈರೆಕ್ಷನ್ ತುಂಬಾ ಇಷ್ಟ ಸರ್. ಡೈರೆಕ್ಷನ್ ಮಾಡಬೇಕು ಅನ್ನೋದೇ ನನ್ನ ಕನಸು. ಸೊ ಸುಮಾರು ಸ್ಟೋರೀಸ್ ಎಲ್ಲ ಬರೆದಿಟ್ಕೊಂಡಿದ್ದೀನಿ. ಒಂದು 10-20 ಸ್ಟೋರೀಸ್ ಎಲ್ಲ ನಾನೇ ಕರೆಕ್ಷನ್ಸ್ ಮಾಡ್ತಾ ಇರ್ತೀನಿ, ಫ್ರೀ ಇದ್ದಾಗ ಮನೇಲಿ ಬರಿತಾ ಇರ್ತೀನಿ. ಸೊ ಮುಂದೊಂದು ದಿನ ಡೈರೆಕ್ಷನ್ ಮಾಡೋದು. ದಟ್ಸ್ ಗ್ರೇಟ್. ಒಳ್ಳೆಯದಾಗಲಿ. ಸೊ ಮುಂದುವರೆದು ಈಗ ಸಂತೋಷ್, ಸುಮಾರು ಜನ ನಿಮಗೆ ಕೇಳ್ತಾ ಇರ್ತಾರೆ ಅನಿಸುತ್ತೆ, ಈಗ ಹೊಸಬ್ರು ಈ ಇಂಡಸ್ಟ್ರಿಗೆ ಬರೋದಕ್ಕೆ, ಸ್ಪೆಷಲಿ ಡಬ್ಬಿಂಗ್ ಇಂಡಸ್ಟ್ರಿಯಲ್ಲಿ ಅಥವಾ ವಾಯ್ಸ್ ವಿಷಯದಲ್ಲಿ ಸಾಕಷ್ಟು ನಿಮ್ಮದೇ ಆದ ಒಂದು ಟ್ರೂಪ್ ಇದೆ, ಜೊತೆಗೆ ಹೊಸಬ್ರನ್ನು ಸೇರಿಸ್ಕೊತಾ ಇರ್ತೀರಾ. ಸೊ ಅವರಿಗೆಲ್ಲ ನೀವು ಯಾವ ರೀತಿಯ ಒಂದು ಇನ್ಸ್ಟ್ರಕ್ಷನ್ ಕೊಡೋದಕ್ಕೆ ಇಷ್ಟಪಡ್ತೀರಾ? ಇನ್ಸ್ಟ್ರಕ್ಷನ್ ಅಂತ ಕೊಡೋಷ್ಟು ದೊಡ್ಡವನು ನಾನಲ್ಲ, ಬಟ್ ಒಂದಂತೂ ಏನು ಹೇಳ್ತೀನಿ ಅಂದರೆ ಸರ್, ಇಷ್ಟಪಟ್ಟು ಬನ್ನಿ. ಅಂದರೆ ಇಲ್ಲಿ ದುಡ್ಡು ಸಿಗುತ್ತೆ, ಅಲ್ಲೊಂದು ಸ್ಟುಡಿಯೋದಲ್ಲಿ ಮಾಡಿದ್ರೆ 500, ಇಲ್ಲೊಂದು ಸ್ಟುಡಿಯೋದಲ್ಲಿ ಮಾಡಿದ್ರೆ ಒಂದು 4,000 ರೂಪಾಯಿ ಸಿಗುತ್ತೆ ಅಂತ ಬಂದ್ರಿ ಅಂದರೆ 2 ದಿನದಲ್ಲಿ ಹೋಗ್ಬಿಡ್ತೀವಿ ಸರ್. ಏನು ನಾವು ಮಾಡೋ ಕೆಲಸನ ಶ್ರದ್ಧೆಯಿಂದ ಮಾಡಿದ್ರೆ ಆಟೋಮೆಟಿಕಾಗಿ ನಮಗೆ ಅದು ದುಡ್ಡು ಬಂದೇ ಬರುತ್ತೆ ಸರ್, ಇಲ್ಲ ಅಂತಲ್ಲ. ಈಗ ಕೆಲವರು ಹೇಳ್ತಿರ್ತಾರೆ, ಕಮ್ಮಿಂಗ್ ಮಾಡಿದ್ರಿ, ಜಾಸ್ತಿಗೆ ಮಾಡಿದ್ರಿ. ಏನು ಮಾಡಿದ್ವಿ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಮಾಡಿದೀವಿ ಅನ್ನೋದೇ ಮುಖ್ಯ. ಎಷ್ಟು ಬಂತು ಅನ್ನೋದು ಯಾರು ಕೇಳಲ್ಲ ನಮಗೆ. ನನ್ನ ಕೆಲಸ ನಾನು ನ್ಯಾಯ ಒದಗಿಸಿದ್ದೀನಿ. ಸೊ ಅದು ನಂಬ್ಕೊಂಡು ಬರೋದಾದ್ರೆ ಮಾತ್ರ ಬನ್ನಿ. ಸುಮ್ಮನೆ ಏನೋ ಟೈಮ್ ಪಾಸಿಗೆ ಬಂದ್ವಿ, ಅಥವಾ ಏನೋ ಒಂದು 3 ತಿಂಗಳು ರಜಾ ಇದೆ ನನಗೆ, ಅಥವಾ ಏನೋ ಕೆಲಸ ಹೋಯ್ತು ಇದ್ರಲ್ಲಿ ಬರ್ತೀನಿ ಅಂದ್ರೆ ಬಂದು ಹೋಗ್ಬೋದು ಅಷ್ಟೇ, ಬಟ್ ಏನು ಮಾಡಕ್ಕಂತೂ ಆಗಲ್ಲ ಸರ್. ಓಕೆ. ಸಂತೋಷ್, ಇನ್ನೊಂದು ಮೇಜರ್ ಸಿನಿಮಾ ಅಂದರೆ 2018, ಅದು ಮಲಯಾಳಂದ ಕನ್ನಡಕ್ಕೆ ಡಬ್ ಆಗಿ ಇತ್ತೀಚೆಗೆ ಥಿಯೇಟರ್ ಕೂಡ ರಿಲೀಸ್ ಆಯಿತು.
ಮತ್ತು ಮಲಯಾಳಮಲ್ಲಿ ದೊಡ್ಡ ಬ್ಲಾಕ್ ಬಸ್ಟರ್ ಹೌದು ಸರ್, ಮೂವಿ ಅದು. ಅದರಲ್ಲಿ ನೀವು ಅದರ ಹೀರೋ ಪಾತ್ರ ಟೊವಿನೋ ಥಾಮಸ್ ಪಾತ್ರಕ್ಕೆ ನೀವೇ ದನಿಯಾಗಿದ್ದು. ಸೊ ಅದರ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅದರ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಸರ್. ಅಂದ್ರೆ ನಮ್ಮ ವಿಜಯಣ್ಣ ಅಂತ ಇದಾರಲ್ಲ ಸರ್, ಅರುಣ್ ಸ್ಟುಡಿಯೋ ವಿಜಯಣ್ಣ ಅವರು ಸ್ಯಾಂಪಲ್ ಕರೆದಿದ್ರು. ಸ್ಯಾಂಪಲ್ ಕೊಟ್ಟು ಬಂದೆ. ಸ್ಯಾಂಪಲ್ ಕೊಟ್ಟಾಗಿ ಮತ್ತೆ ಸ್ಟುಡಿಯೋಗೆ ಹೋದೆ ಡಬ್ ಮಾಡಕ್ಕೆ. ನಮ್ಮ ಇಂಜಿನಿಯರ್ ರಾಹುಲ್ ಅಂತ ಡಬ್ ಮಾಡ್ತಾ ಇದ್ವಿ. ಎಷ್ಟು ಅದ್ಭುತವಾಗಿತ್ತು ಅಂದ್ರೆ ಸರ್ ಮೂವಿ, ನಾವು ಡಬ್ ಮಾಡೋದ್ಬಿಟ್ಟು ಸಿನಿಮಾ ನೋಡ್ತಾ ಕೂತ್ಕೊಂಡಿದ್ವಿ. ಅಷ್ಟು ಅದ್ಭುತವಾಗಿ ಒಂದು ಆ ಚಿಕ್ಕ ಬಜೆಟ್ ಅಲ್ಲಿ ಮಾಡಿ ತುಂಬಾನೇ ಖುಷಿ ಕೊಡ್ತು ಸರ್. ಮತ್ತೆ ಒಳ್ಳೆ ಪಾತ್ರ ಕೂಡ ಅದು ನಾನು ಡಬ್ ಮಾಡಿದ್ದು ಟೊವಿನೋ ಥಾಮಸ್ ಅವ್ರದ್ದು. ಆ ಮೂವಿಯಲ್ಲಿ ಎಲ್ಲರೂ ಹೀರೋಗಳು ಸರ್, ಯಾರೋ ಒಬ್ರು ಹೀರೋ ಅಂತ ಅಲ್ಲ, ಅಚ್ಚುಕಟ್ಟಾಗಿ ನಡೆದಿರೋದನ್ನ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಸರ್. ಬಟ್ ಅಲ್ಲಿ ಅದರಲ್ಲಿ ಟೊವಿನೋ ಥಾಮಸ್ಗೆ ನಾನು ಒಂದು ಪಾತ್ರ ಆಗಿದ್ದು ತುಂಬಾ ಖುಷಿ ಆಯ್ತು ಸರ್. ಆಪರ್ಚುನಿಟಿ ಕೊಟ್ಟಿರೋ ನಮ್ಮ ವಿಜಯ್ ಸರ್, ಅವರಿಗೆ ಥ್ಯಾಂಕ್ಸ್. ಸೊ ಇನ್ನೊಂದು ಮೇಜರ್ ಹೀರೋ ಅಂದ್ರೆ ನಮ್ಮ ಕಾರ್ತಿ ಅವರು. ಆಕ್ಟಿಂಗ್ ಅಲ್ಲಿ ಅವ್ರನ್ನ ಒಂಥರ ಈಗ ಲೇಟೆಸ್ಟ್ ಮೂವಿಗಳಂತೂ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಅವರ ಕೈದಿ ಸಿನಿಮಾಗೂ ಕೊಟ್ಟಿದ್ದೀರಾ, ಇತ್ತೀಚೆಗೆ ಸರ್ದಾರ್ ಸಿನಿಮಾಗೂ ಕೊಟ್ಟಿದ್ದೀರಾ. ಸೊ ಅದು ಅದರ ಒಂದು ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ, ಸರ್ದಾರ್ ಮೂವಿ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಸರ್. ಅದರಲ್ಲಿ ಏನಕ್ಕಂದ್ರೆ 2 ಪಾತ್ರ, ತಂದೆ ಪಾತ್ರ ಒಂದು, ಮಗನ್ ಪಾತ್ರ ತುಂಬಾ ಡೆಡ್ ಆಪೋಸಿಟ್ ಆಗಿತ್ತು. ಅದು ತುಂಬಾ ಹೆವಿ ಬೇಸು, ಇದ್ರಲ್ಲಿ ತಿನ್ನು ಅಗೇನ್ ಬೆಳಗ್ಗೆ ಸಂಜೆ ಡಬ್ ಮಾಡಿ ಸರ್. ಇಲ್ಲ ಒಟ್ಟಿಗೆನೆ ಮಾಡಿದೆ ಸರ್ ಅದು. ಬಟ್ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು ಸರ್. ಪರ್ಸನಲಿ ಏನಂದ್ರೆ ಕಾರ್ತಿ ಅವ್ರಿಗೆ ಡಬ್ ಮಾಡೋದಕ್ಕೆ ನನಗೆ ತುಂಬಾ ಇಷ್ಟ ಸರ್. ಅವ್ರ ಆಕ್ಟಿಂಗ್ ಆಗಿರ್ಲಿ, ಅವ್ರದ್ದು ಒಂದು ಮ್ಯಾನರಿಸಮ್ಗೆ ನನಗೆ ತುಂಬಾನೇ ಖುಷಿ ಕೊಡುತ್ತೆ ಅವ್ರಿಗೆ ಡಬ್ಬಿಂಗ್ ಮಾಡೋದು. ಸರ್ದಾರಲ್ಲಿ ಅದೊಂದು ಚಾಲೆಂಜ್ ಇತ್ತು, ಬಟ್ ತುಂಬಾ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿದ್ವಿ ಸರ್ ಅದು. ಓಕೆ. ಸೊ ಸಾಕಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಂತೋಷ್. ಅಂದರೆ ಪ್ರಭಾಸ್, ಮಹೇಶ್ ಬಾಬು, ಕಾರ್ತಿ ಅಥವಾ ಟೊವಿನೋ ಥಾಮಸ್ ಮತ್ತು ಈ ರೀತಿ ಅಂತ ದೊಡ್ಡ ದೊಡ್ಡ ನಟರಿಗೆ ಡಬ್ ಮಾಡ್ತಾ ಬಂದಿರೋದು ಒಂದು ಒಳ್ಳೆಯ ಅನುಭವನ ಇಲ್ಲಿವರೆಗೂ ನಿಮಗೆ ಕೊಟ್ಟಿದೆ. ಅದರ ಜೊತೆಗೆ ಕನ್ನಡಕ್ಕೆ ನಮಗೆ ಒಂದು ಒಳ್ಳೆ ದನಿ ಸಿಕ್ಕಿದೆ. ಸೊ ನೀವು ಒಂದು ಡಬ್ಬಿಂಗ್ ತಂಡದಲ್ಲಿ ಇರೋದ್ರಿಂದ, ಡಬ್ಬಿಂಗ್ ಮಾಡ್ತಾ ಇರೋ ಸರ್ಕಲಲ್ಲಿ ಇರೋದ್ರಿಂದ ಕನ್ನಡದ ಡಬ್ಬಿಂಗ್ ಗುಣಮಟ್ಟ ದಿನೇ ದಿನೇ ಹೆಚ್ಚುತ್ತಾ ಇದೆ. ನೀವೇ ಹೇಳಿದಾಗೆ ಮಣಿರತ್ನಂ ಅವರ ಒಂದು ಫೀಡ್ಬ್ಯಾಕ್ ಇರ್ಬೋದು, ಜೊತೆಗೆ ವಿಜಯ್ ದೇವರಕೊಂಡ ಕೊಟ್ಟಿರೋ ಪರ್ಸನಲ್ ಫೀಡ್ಬ್ಯಾಕ್ ಇರ್ಬೋದು, ಇವೆಲ್ಲ ನಮಗೆ ಏನು ಅಂದರೆ ಮೈಲ್ ಸ್ಟೋನ್. ಅಂದರೆ ಡಬ್ಬಿಂಗ್ ನಿಜವಾಗ್ಲೂ ಕನ್ನಡದ ಡಬ್ಬಿಂಗ್ ಗುಣಮಟ್ಟ ಒಂದು ದೊಡ್ಡ ಮಟ್ಟದಲ್ಲಿ ಇದೆ. ಈಗ ಎಲ್ಲ ಆ ಥರ ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದ್ದಾರೆ ಸರ್ ಪ್ರತಿಯೊಂದು ಸ್ಟುಡಿಯೋದವರು. ಮುಂಚೆ ಇತ್ತು ಅಂತ ಅನ್ಸುತ್ತೆ, ಅಂದ್ರೆ ಬಜೆಟ್ ವೈಸು ಅಥವಾ ಯಾವುದೋ ಒಂದು ಕಾರಣಕ್ಕೆ. ಬಟ್ ಈಗ ಯಾರಾದ್ರೂ ಒಬ್ರು ಒಂದು ಒಳ್ಳೇದು ಮಾಡಿದ್ರು ಅಂದ್ರೆ, ಈಗ ರತೀಶ್ ಸರ್ ಚೆನ್ನಾಗಿ ಮಾಡಿದಾರೆ ಅಂದ್ಮೇಲೆ ನಾನು ಅವ್ರಿಗಿಂತ ಚೆನ್ನಾಗಿ ಮಾಡಬೇಕು ಅನ್ನೋದೊಂದು ಇದ್ದೇ ಇರುತ್ತೆ ಸರ್. ಬಟ್ ಈಗ ಎಲ್ಲರೂ ಕ್ವಾಲಿಟಿ ಮೇಂಟೈನ್, ಒಂದು ಹೆಲ್ದಿ ಕಾಂಪಿಟೇಷನ್ ನಮಗೆ ಒಂದು ಒಳ್ಳೆ ಗುಣಮಟ್ಟ ತುಂಬಾ ಒಳ್ಳೇದು ಸರ್. ನಾವು ಬೇರೆ ಸ್ಟೇಟ್ ಅಲ್ಲಿ ಇರೋ ತರಾನೇ ಡಬ್ಬಿಂಗ್ ಆರ್ಟಿಸ್ಟ್ ಆಗಲಿ, ನಮ್ಮ ಸ್ಟುಡಿಯೋಸ್ ಆಗಲಿ ತುಂಬಾ ಬೆಳೆಯುತ್ತೆ ಸರ್. ಹೌದು. ಸೊ ಅದೇ ರೀತಿ ನಿಮ್ಮ ಲೇಟೆಸ್ಟ್ ಪ್ರಾಜೆಕ್ಟ್ ಆದಿಪುರುಷ್ ಕೂಡ ಒಳ್ಳೆ ಗುಣಮಟ್ಟದಿಂದ ಬಂದಿದೆ ಅನ್ನೋದನ್ನ ನೀವು ಹೇಳಿದ್ದೀರಾ. ಅದು ಜನರ ಮುಂದೆ ಇನ್ನೇನು ಈ ಶುಕ್ರವಾರ ಇರುತ್ತೆ. ಸೊ ಜನ ಎಲ್ಲ ಅದನ್ನೆಲ್ಲ ನೋಡಿ ನಿಮ್ಮ ಕಮೆಂಟ್ಗಳನ್ನು ನೀವು ಸಂತೋಷ್ ಅವರಿಗೂ ನೇರವಾಗಿ ತಿಳಿಸ್ಬೋದು. ಅವರು ಸೋಷಿಯಲ್ ಮೀಡಿಯಾದಲ್ಲೂ ಸಿಗ್ತಾರೆ. ಅದ್ರ ಜೊತೆಗೆ ನೀವು ನಮ್ಮ ನವಿಲು ಎಂಟರ್ಟೈನ್ಮೆಂಟ್ ಚಾನಲ್ನಲ್ಲೂ ತಿಳಿಸ್ಬೋದು. ಅದು ಡಬ್ಬಿಂಗ್ ಹೇಗಿತ್ತು ಏನು ಅನ್ನೋದನ್ನು ಖಂಡಿತ ತಿಳಿಸಿ. ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ, ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ನವಿಲು ಎಂಟರ್ಟೈನ್ಮೆಂಟ್ಗೆ ತಿಳಿಸಿ. ಆದಿಪುರುಷ್ ಚಿತ್ರ ಇದೇ ಶುಕ್ರವಾರ ಬಿಡುಗಡೆ ಆಗ್ತಾ ಇದೆ. ಅದರ ನಾಯಕನಿಗೆ ದನಿಯಾದಂಥ ಸಂತೋಷ್ ಜೊತೆ ಇಷ್ಟೊತ್ತು ಮಾತುಕತೆ ಮಾಡಿದ್ವಿ. ಅದರ ಜೊತೆಗೆ ಅವರ ಒಂದು ಡಬ್ಬಿಂಗ್ ಎಕ್ಸ್ಪೀರಿಯನ್ಸ್ಗಳನ್ನು ಕೂಡ ನಾವು ಇಷ್ಟೊತ್ತು ಕೇಳಿದ್ವಿ. ಸಂತೋಷ್ ಇಲ್ಲಿವರೆಗೆ ಬಂದು ನಮ್ಮ ಜೊತೆ ಮಾತುಕತೆ ಮಾಡೋದಕ್ಕೆ ಧನ್ಯವಾದಗಳು ಸರ್. ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸೊ ಅಂದರೆ ಸರ್, ನೀವು ನಮ್ಮನ್ನೆಲ್ಲ ಗುರುತಿಸ್ತಾ ಇದ್ದೀರಲ್ಲ, ಅದು ನಮಗೆ ತುಂಬ ಖುಷಿ ಸರ್. ಈ ಥರ ಒಂದು ಪ್ಲಾಟ್ಫಾರ್ಮ್ ಎಲ್ರಿಗೂ ಸಿಗಲ್ಲ. ಅಂದರೆ ಡಬ್ಬಿಂಗ್ ಕಲಾವಿದ್ರಂದ್ರೆ ಅವರು ಡಬ್ ಮಾಡ್ತಾರೆ, ಅವ್ರಿಗೊಂದು ಇದಿರುತ್ತೆ, ಕೊಟ್ಟು ಮುಗೀತು ಅಂತ ಅನ್ಕೋತಾರೆ. ಬಟ್ ಈ ಥರ ಗುರುತಿಸಿ ನೀವು ಕರೆಯೋದಿದೆಯಲ್ಲ ಸರ್, ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ತುಂಬ ದೊಡ್ಡ ಮಾತು. ತೆರೆಮರೆಯ ಕಲಾವಿದರನ್ನು ಆದಷ್ಟು ಮುನ್ನೆಲೆಗೆ ತರಬೇಕು, ಅವರ ಒಂದು ಪರಿಚಯ ನಮ್ಮ ಕನ್ನಡಿಗರಿಗೆ ಆಗಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ಜೊತೆಗೆ ನವಿಲು ಎಂಟರ್ಟೈನ್ಮೆಂಟ್ ಬರೀ ಡಬ್ಬಿಂಗ್ಗೋಸ್ಕರ ಮೀಸಲಿರುವಂಥ ಒಂದು ಚಾನೆಲ್ ಆಗಿರೋದ್ರಿಂದ ಇದರಲ್ಲಿ ಡಬ್ಬಿಂಗ್ ಸಿನಿಮಾಗಳು ಅಥವಾ ಡಬ್ಬಿಂಗ್ ಕಾರ್ಯಕ್ರಮ ಅಥವಾ ಮೂವಿ ಹೊಸ ಕಾರ್ಯಕ್ರಮ ಎಲ್ಲ ನೀವೇ ಮಾಡಬೇಕು ಸರ್, ಮಾಡಿ. ಇವೆಲ್ಲದನ್ನು ಹಮ್ಮಿಕೊಂಡಿದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ಇದು ಜಾಸ್ತಿ ಆಗುತ್ತೆ, ಬೆಳೆಯುತ್ತೆ ಸರ್. ಖಂಡಿತ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿವರೆಗೂ ಬಂದಿದ್ದಕ್ಕೆ. ಸೊ ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ಲ ನೋಡುಗರಿಗೂ ಕೂಡ ಧನ್ಯವಾದಗಳು.